ಅಂತಲೇ ಇಟ್ಕೊಳ್ಳೋಣ, ಚಪ್ಪಲಿ ಬಿಟ್ಟಿರ್ತಾರೆ. ವಾಪಸ್ ಹೋಗುವಾಗ ಒಬ್ಬರ ಚಪ್ಪಲಿ ಇನ್ನೊಬ್ರು ಹಾಕ್ಕೊಂಡ್ರೆ ಗೊತ್ತಾಗದೆ ಇರುತ್ತಾ? ಕಗ್ಗತ್ತಲ್ಲಿ ಕೂಡ ಗೊತ್ತಾಗುತ್ತೆ. ಯಾಕೆ? ಒಬ್ಬೊಬ್ಬರ ಕಾಲಿಗೆ ಒಂದೊಂದು ರೀತಿ ಆ ಚಪ್ಪಲಿ ಒಗ್ಗಿರುತ್ತೆ. ಕೊಳ್ಳುವಾಗ ಒಂದೇ ಇದ್ದದ್ದು ಹೌದು, ಅದು ಸವದದ್ದು ಅಷ್ಟೇ ಪ್ರಮಾಣದ್ದು ಹೌದು. ಆದರೆ ನಮಗೆ ಹಾಕಿಕೊಂಡ ತಕ್ಷಣ ಇದು ನಮ್ಮ ಚಪ್ಪಲಿ, ಇದು ನಮ್ಮ ಚಪ್ಪಲಿ ಅಲ್ಲ ಅಂತ ಗೊತ್ತಾಗುತ್ತೆ. ನಮ್ಮ ಚಪ್ಪಲಿ ನಮಗೆ ಹಿತ, ಅವರವರ ಹಾಸಿಗೆ ಹೊದ್ದಿಕೆ ಅವರವರಿಗೆ ಹಿತ, ಬೇರೆಯವರಿಗೆ ಅಲ್ಲ. ಹಾಗೆ ಅವರವರ ಉಪಾಸನಾ ಧರ್ಮ, ಅವರವರ ಉಪಾಸನಾ ವಿಧಾನ ಅವರವರಿಗೆ ಹಿತವಾದದ್ದು ಅಂತ ಸುರೇಶ್ವರರು ಹೇಳ್ತಾರೆ. ಅದರಿಂದ ಒಬ್ಬರದ್ದು ಮೇಲು ಮತ್ತೊಬ್ಬರದ್ದು ಕೀಳು ಅನ್ನುವುದು ಇಲ್ಲ. ಹಾಗಿದ್ದರೂ ವಿಭೂತಿ ರೂಪವಾಗಿ ನೋಡಿದ್ರೆ ಆ ಪರತತ್ವವನ್ನ ಇನ್ನು ಯಾವ ಬಾಂಧವ್ಯದ ರೂಪದಿಂದ ಗುರುತಿಸಿಕೊಳ್ಳೋದಕ್ಕಿಂತಲೂ ತಾಯಿ ಅನ್ನುವ ದೃಷ್ಟಿಯಿಂದ ಗುರುತಿಸಿಕೊಳ್ಳುವುದು ತುಂಬಾ ಸುಲಭವಾದದ್ದು, ಸುಖವಾದದ್ದು, ಅನುಕೂಲಕಾರಿಯಾದದ್ದು, ಬಹಳ ಪ್ರಯೋಜನಕಾರಿಯಾದದ್ದು ಅಂತ. ಯಾಕೆಂದ್ರೆ ನಮ್ಮ ವಯಸ್ಸನ್ನ ನೋಡಿ, ನಿಮಗೆ ಎಷ್ಟು ವಯಸ್ಸು ಅಂತಂದ್ರೆ 40, 20, 37 ಹೀಗೆಲ್ಲ ಹೇಳ್ತೀವಿ. ಆದರೆ 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದ ವಯಸ್ಸನ್ನು ಮಾಡ್ತಿರ್ತೀವಿ. ಈ ಜಗತ್ತಿನ ಜೊತೆ ನಾವಿದ್ದದ್ದು ಎಷ್ಟು ವರ್ಷನೋ ಹುಟ್ಟಿಂದ ಆಚೆಗೆ, ಆದರೆ ತಾಯಿಯ ಜೊತೆಗೆ +9 +9 ತಿಂಗಳು ಅಂತ. ಇದು ಇದ್ದಾಗ ನಮಗೆ ಗೊತ್ತಾಗುತ್ತೆ ಎಲ್ಲರಿಗಿಂತ ಹೆಚ್ಚು ಕಾಲ ನಾವು ಯಾರ ಜೊತೆ ಇದ್ದದ್ದು? ತಾಯಿಯ ಜೊತೆ ಇದ್ದದ್ದು. ಮತ್ತೆ ಅದು ಪರಮ ಏಕಾಂತದ ವಾಸ, ಯಾವ ವಿಕ್ಷೋಭವೂ ಇಲ್ಲದಂಥ ರೀತಿಯಲ್ಲಿ ನಾವು ನಮ್ಮೊಳಗೆ ಇದ್ದಂಥದ್ದಾಗಿತ್ತು. ಇನ್ನು ಎಲ್ಲಿಂದಲಾದ್ರೂ ಆಚೆಗೆ ಬರುವಾಗ ನಾವು ಗೋಳಾಡಿದ್ದುಂಟೆ, ಆ ರೀತಿಯಲ್ಲಿ ಗೋಳಾಡಿದ್ದಿಲ್ಲ. ಗರ್ಭವಾಸದಿಂದ ಆಚೆಗೆ ಬರುವಾಗ ನಾವೆಲ್ಲ ಗೋಳಾಡಿದ್ದೀವಿ ಅಂತ ನೋಡಿದಾಗ ಆ ತಾಯಿಯ ತೆಕ್ಕೆಯಲ್ಲಿ, ತಾಯಿಯ ಮಡಿಲಿನಲ್ಲಿ ಇದ್ದ ಆನಂದ, ನೆಮ್ಮದಿ, ಉಪಶಾಂತಿ ಅಸಾಧಾರಣವಾದದ್ದು ಅಂತ ಗೊತ್ತಾಗುತ್ತೆ. ಆ ಕಾರಣ ಪರದೇವತೆಯನ್ನ ಜನನಿ ಅಂತ ಭಾವಿಸುವುದು ಹೆಚ್ಚು ಶ್ರೇಯಸ್ಕಾರಿ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಅದರಿಂದಲೇ